नीचे जो वो सब्सक्राइब का बटन है ना उसको हिट करो। ನಮಸ್ಕಾರ ಸಿಟಿ ವೆಸ್ಟರ್ನ್ ನ್ಯೂಸ್ ನಲ್ಲಿ ಸುಸ್ವಾಗತ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕ್ ಘಟಕ್ ಗುರುಮಿಠಕಲ್ ವತಿಯಿಂದ ಮಾನ್ಯ ತಹಸೀಲ್ದಾರ್ ರವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕರವೇ ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರನ್ನ ಮತ್ತು ಜಿಲ್ಲಾಧ್ಯಕ್ಷರಾದ ಟಿ ಭೀಮನಾಯಕ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕೆಂದು ಹಾಗೂ ತಾಲೂಕಿನ ಎಲ್ಲಾ ಅಂಗಡಿ ಮುಂಗಟ್ಟ ಮೇಲೆ %60 ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಹಾಕುವಂತೆ ಒತ್ತಾಯಿ ಹೋರಾಟ ಮಾಡುವ ಮೂಲಕ ಮನವಿ ಸಲ್ಲಿಸಲಾಯಿತು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಇಂದು ಗುರುಮಿಠಕಲ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ದಿನಾಂಕ ಡಿಸೆಂಬರ್ 27, 2023 ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮರಸಿಂಹ ಟಿ.ಎ. ನಾರಾಯಣಗೌಡರು ಒಂದು ಕರೆ ಕೊಟ್ಟಿದ್ರು. ಕರ್ನಾಟಕದಲ್ಲಿ ಎಲ್ಲಿಂದ ಬೇರೆ ರಾಜ್ಯಗಳಿಂದ ಬಂದಂಥ ವಲಸಿಗರು, ರಾಜಸ್ಥಾನಿ, ಮಾರ್ವಾಡಿ, ಮೌಲಿ, ಸಿಂಧಿ ಇವರೆಲ್ಲರೂ ನಮ್ಮ ಕರ್ನಾಟಕದಲ್ಲಿ ಬಂದು ವಾಸ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಕನ್ನಡದಲ್ಲಿ ಮಾತಾಡು ಅಂದರೆ ಕನ್ನಡದಲ್ಲಿ ಮಾತಾಡಲ್ಲ, ಕನ್ನಡದಲ್ಲಿ ಬೋರ್ಡ್ ಹಾಕಂದ್ರೆ ಕನ್ನಡದಲ್ಲಿ ಬೋರ್ಡ್ ಹಾಕಲ್ಲ. ಹಾಗಾಗಿ ಯಾರೋ ಒಬ್ಬ ಮಾಲಾಪೇಶಿಯ ಒಬ್ಬ ನಾಲಾಯಕ ಕನ್ನಡದಲ್ಲಿ ಮಾಲ್ನಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕಪ್ಪ ಅಂತ ಕನ್ನಡಿಗರು ಕೇಳಿದಾಗ ಅವನು, ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ಮಾಲ್ ಕಟ್ಟಿದ್ದೇನೆ, ಈ ಮಾಲ್ ನಂದು, ನಾನು ಕನ್ನಡದಲ್ಲಿ ಏಕಾಕ್ಬೇಕಂತ ನಮ್ಮ ರಾಜ್ಯ ಅಧ್ಯಕ್ಷರ ಮೇಲೆ ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲೆ ಅವನು ಕೊಂಡು ಹೋಗಿದ್ದ. ನಮ್ಮ ವೇದಿಕೆ ಮೇಲೆ ಮೊಕದ್ದಮೆಯನ್ನು ಹೂಡಿದ್ದ. ಹಾಗಾಗಿ ನಮ್ಮ ಸಮರಸಿಂಹ ನಾರಾಯಣಗೌಡರು ಒಂದೇ ಕರೆ ಕೊಟ್ಟರು. ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಗ್ರಾಮ ಘಟಕಗಳಿಗೆ ಎಲ್ಲ ಹೋರಾಟಗಾರರು, ಹೋರಾಟದ ಹುಲಿಗಳು ಡಿಸೆಂಬರ್ 27ನೇ ತಾರೀಕು ಬೆಂಗಳೂರಿಗೆ ಸೇರಬೇಕು. ಬೆಂಗಳೂರಿಗೆ ಸೇರಿಸಿ ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಮಾಡಬೇಕು. ಈ ಎಲ್ಲ ರಾಜಸ್ಥಾನಿ, ಮೌಲಿ, ಸಿಂಧಿಯವರಿಗೆಲ್ಲ ಬೇರೆ ರಾಜ್ಯಗಳಿಂದ ಬಂದಂಥ ವಲಸಿಗರಿಗೆ ಹಾಗೂ ತಕ್ಕ ಪಾಠ ಕಲಿಸಬೇಕಂತ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಮುಂಚೆನೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕಂತ ತಿಳ್ಕೊಂಡು 60% ಕನ್ನಡದಲ್ಲಿ ನಾಮಫಲಕ ಇರಬೇಕು, 40% ನೀವು ಬೇರೆ ಯಾವುದಾದ್ರು ಹಾಕಿ ನಮ್ಮ ಸಂಬಂಧ. ಆದ್ರೂ ಕೂಡ ಎಲ್ಲ ಡೋಂಗಿಗಳು ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕ್ತಿಲ್ಲ. ಹಾಗಾಗಿ ಇನ್ನೊಂದು ನಾವು ಹೋರಾಟ ಮಾಡಬೇಕಾದ್ರೆ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ವಿ. ಈ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ನಮ್ಮ ನಾರಾಯಣಗೌಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಕಾರ್ಯಕರ್ತರನ್ನ ಕುತಂತ್ರವನ್ನ ಮಾಡಿ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ. ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಒಬ್ಬ ನಾರಾಯಣಗೌಡ ನೀವು ಬಂಧನ ಮಾಡಬಹುದು, ಆದರೆ ಕರ್ನಾಟಕದ ತುಂಬಾ ಲಕ್ಷಾಂತರ ಜನ ಕಾರ್ಯಕರ್ತರು ನಾರಾಯಣಗೌಡಿದ್ದಾರೆ. ನೀವು ಎಷ್ಟೇ ಜನಕ್ಕೆ ಬಂಧನ ಮಾಡಿದ್ರೆ ನಾವು ಅಂಜಲ್ಲ, ಬಗ್ಗಲ್ಲ, ಇಕ್ಕಲ್ಲ. ನಾವು ಕರ್ನಾಟಕ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಯಾವುದೇ ದಬ್ಬಾಳಿಕೆಗೆ ಬಗ್ಗೋರಲ್ಲ, ನಾವು ನಿಮ್ಮ ದೌರ್ಜನ್ಯಕ್ಕೆ ನಾವು ಅಂಜೋರಲ್ಲ. ಸರ್ಕಾರಕ್ಕೆ ಕೂಡ ನಾವು ಮನವಿ ಮಾಡ್ತಿದ್ದೇವೆ. ಆದಷ್ಟು ಬೇಗನೆ ನಾರಾಯಣಗೌಡರು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟಗಾರರನ್ನ ಬಿಡುಗಡೆ ಮಾಡಲೇಬೇಕು ಮತ್ತು ಅವರ ಮೇಲೆ ಏರಿರ್ತಕ್ಕಂಥ ಸುಳ್ಳು ಕೇಸ್ಗಳನ್ನ ಮತ್ತು ಎಲ್ಲಾ ಸುಳ್ಳು ಕೇಸ್ಗಳನ್ನ ಹಿಂದಕ್ಕೆ ಪಡೆಯಬೇಕಂತ ನಾವು ಗುರುಮಿಠಕಲ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡುತ್ತೇವೆ. ಹಾಗಾಗಿ ಎಲ್ಲ ಆದಷ್ಟು ಬೇಗನೆ ಹೋರಾಟಗಾರರನ್ನ ಬಿಡುಗಡೆ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಗುರುಮಿಠಕಲ್ ಅಲ್ಲ ಇಡೀ ಕರ್ನಾಟಕ ತುಂಬಾ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಎಂದು ನಾವು ಈ ರ್ಯಾಲಿಯ ಮುಖಾಂತರ ಮನವಿಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಮತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೂಡ ನಾವು ಒಂದು ಮನವಿಯನ್ನು ಮಾಡುತ್ತೇವೆ. ಸರ್ಕಾರ ಈಗಾಗಲೇ ಆದೇಶ ಕೂಡ ಮಾಡಿದೆ. ಗುರುಮಿಠಕಲ್ನಲ್ಲಿ ಬರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಹಾಗೂ ಎಲ್ಲ ವ್ಯಾಪಾರಿಗಳಿಗೆ ಮನವಿಯನ್ನು ಮಾಡಿ ನಾವು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಮನವಿಯನ್ನು ಮಾಡ್ತೇವೆ. ಮೊದಲು ನೀವು 60% ನಾಮಫಲಕವನ್ನು ಆದಷ್ಟು ಬೇಗನೆ ತಾಲೂಕು ದಂಡಾಧಿಕಾರಿಗಳು ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ಇವರಿಗೆ ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ ಮತ್ತು ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಟಿ.ಎನ್. ಭೀಮನಾಯಕ್ ಹಾಗೂ ಕರವೇ ಕಾರ್ಯಕರ್ತರನ್ನು ಬಂಧಿಸಿದ್ದು ಬಿಡುಗಡೆ ಆದೇಶಿ ಮನವಿ ಮಾಡುತ್ತಾ ಇದ್ದೀವಿ. ಈ ಮೇಲ್ಕಂಡ
ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿರುವುದೆಂದರೆ ಕರ್ನಾಟಕದಲ್ಲಿನ ಅಂಗಡಿ ಮುಂಗಡಿಗಳ ನಾಮಫಲಕಗಳಲ್ಲಿ ಹೆಚ್ಚಿನ ಆದ್ಯತೆ ಕನ್ನಡ ಸಿಗಬೇಕೆಂದು ಡಿಸೆಂಬರ್ 27, 2023 ಬೆಂಗಳೂರಿನಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಅಭಿಯಾನದಲ್ಲಿ ಹೋರಾಟ ಮಾಡುವ ಸಮಯದಲ್ಲಿ ಹೋರಾಟವನ್ನು ಹತ್ತಿಕ್ಕಲು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ ಮತ್ತು ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಟಿ.ಎನ್. ಭೀಮನಾಯಕ್ ಹಾಗೂ ಕರವೇ ಮುಖಂಡರನ್ನು ಬಂಧಿಸಿದ್ದು ಇವರನ್ನು ನಾವು ತೀವ್ರವಾಗಿ ರಾಜ್ಯಸಭೆಗೆ ಕಳಿಸ್ತಾ ಇದ್ದೀವಿ. ಕೂಡಲೇ ಸರ್ಕಾರ ಇವರನ್ನು ಬಿಡುಗಡೆ ಮಾಡಿ ಇವರ ವಿರುದ್ಧ ದಾಖಲಿಸುವ ಎಲ್ಲ ಮೊಕದ್ದಮೆಗಳನ್ನು ಹಿಂಪಡೆಯಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಮನವಿ ಮಾಡುತ್ತೇವೆ. ಒಂದು ವೇಳೆ ವಿಳಂಬ ನೀತಿ ಅನುಸರಿಸುವಲ್ಲಿ ಮುಂಬರುವ ದಿನದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯು ಕರ್ನಾಟಕದ ಎಲ್ಲ ರಾಜ್ಯದ ಜಿಲ್ಲೆಗಳ ಗ್ರಾಮಗಳ ಮೂಲೆಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಎಂದು ಎಚ್ಚರಿಸುತ್ತಾ ಈ ಒಂದು ತಾಲೂಕು